ಹೇಳೋ ನಮಸ್ಕಾರ. ಇದು ನಮ್ಮ ಮೊದಲನೇ ವಿಡಿಯೋ ಅಂತ ಇವ್ರು ಹೇಳ್ತಿರೋದು. ಮೊದಲನೇದು ಅದೇ ಅವ್ನು ಹೇಳಿದ್ನಲ್ಲ, ಅದನ್ನೇ ಮಾಡ್ತಿದ್ದೀವಿ. ಇವಾಗ ಏನು ಮಾಡ್ತಿದ್ದೀವಿ? ಇಸ್ಕಾನ್ ಬಂದಿರೋದು ನಾವು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮುಗಿದೋಯ್ತು ಮತ್ತೆ ಇವತ್ತು ಮೇನು. ಎಲ್ಲರೂ ಇಸ್ಕಾನ್ ನೋಡಿರ್ಬೋದು ಆಲ್ಮೋಸ್ಟ್ ಬೆಂಗಳೂರಲ್ಲಿ. ಆದರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಬೆಂಗಳೂರಲ್ಲಿ ಇಸ್ಕಾನ್ ಹೆಂಗೆ ಕಾಣಿಸುತ್ತೆ ಅಂತ ನಾವು ನೋಡಿಲ್ಲ. ಅದಕ್ಕೆ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಜೊತೆಲಿ ನೋಡಿ. ಬೆಂಗಳೂರಲ್ಲಿ ಲೈಟ್ ಟೈಮ್ ಮಳೆ ಬೇರೆ ಬರ್ತಾ ಇದೆ. ಬನ್ನಿ ನೋಡೋಣ. ನಮ್ಮ ಸಮೀರ್ ಅನ್ನೋರು ಛತ್ರಿ ಲಿಫ್ಟ್ ಕೇಳ್ತಾರಂತೆ. ನೋಡೋಣ ಬನ್ನಿ ಅದು ಯಾವ ಥರ ಕೇಳ್ತಾರೆ ಅಂತ. ಛತ್ರಿ ಲಿಫ್ಟ್ ಪಾಪ ಉತ್ಸಾಹದಿಂದ ಏನೋ ಛತ್ರಿ ಲಿಫ್ಟ್ ಕೇಳಕ್ ಹೋದ. ಏನ್ ಮಾಡ್ತೀರಾ, ಹುಡುಗಿದೆ ಅದಕ್ಕೊಂಡು ಸೈಡ್ಗೆ ಹೋಗ್ಬಿಟ್ಲು. ಆದ್ರೂ ಬೇಸರಕೊಂಡು ಕೈ ಕೊಡ್ಕೊಂಡು ಹೋಗ್ತಾ ಅವನೇ. ಬನ್ನಿ ಅವನ ಎಕ್ಸ್ಪ್ರೆಷನ್ ಹೆಂಗಿದೆ ಅನ್ಸರಿ ಕೇಳೋಣ. ಆಂಟಿ ಸಾರಿ ಅಕ್ಕ 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 ಆರ್ಯ ಲೆಟ್ಸ್ ಸಮೀರ್ ರಿಯಾಕ್ಷನ್. ಸಮೀರ್ ರಿಯಾಕ್ಷನ್. ಇದು ಸ್ಮಾರ್ಟ್ ಬಜಾರ್ ಗೈಸ್. ಸಮೀರ್ ಪಾಪ, ಸಮೀರ್ ನಿಮ್ಮ ರಿಯಾಕ್ಷನ್ ಹೇಳಿ. ಸಮೀರ್ ಪಾಪ ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇವರೆಲ್ಲ ಬಂದವ್ರೆ, ನಾನು ಬಂದಿಲ್ಲ. ಆರ್ಯ ಮತ್ತೆ ಸಮೀರು ಬಂದಿಲ್ಲ, ಫಸ್ಟ್ ಟೈಮ್ ಇದು. ಆರ್ಯ ಪಾಪ ಎಲ್ಲರೂ ಗಾಡಿ ಲಿಫ್ಟ್ ಕೇಳ್ತಾರೆ. ನಮ್ಮ ಮಚ್ಚ ಏನೋ ಛತ್ರಿ ಲಿಫ್ಟ್ ಕೇಳಕ್ ಹೋದ, ಅಜೀಬಾಗಿ ಬಂದ. ಸಕ್ಸಸ್ ಆಗಿಲ್ಲ ಅಷ್ಟೇ, ನಾಟ್ ಅಜೀಬ್. ಲಿಫ್ಟ್ ಸಕ್ಸಸ್ ಆಗಿಲ್ಲಂತೆ. ಲೆಟ್ಸ್ ಟ್ರೈ ಅನದರ್ ಲಿಫ್ಟ್. ಐ ವಿಲ್ ಟ್ರೈ. ಯು ಟ್ರೈ ಒನ್ಸ್. ಗೈಸ್ 3 ಜನ ಅಲ್ಲಿ ಇಸ್ಕಾನ್ ಟೆಂಪಲ್ ಝೂಮ್. ನೋಡ್ರಿ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಏನ್ ಜನ ತುಂಬಿಟ್ಟವ್ರೆ. ಇವು ಮಾತ್ರ ದೊಡ್ಡದಾಗಿ ಕಾಣಿಸ್ತೈತೆ. ಒಳಗಡೆ ಹೆಂಗಿರುತ್ತೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಇದು ಎಂಟ್ರೆನ್ಸು. ನೀವು ಬರ್ಬೇಕಂದ್ರೆ 2 ಎಂಟ್ರಿ ಸಿಗುತ್ತೆ. ಅಂದರೆ ಮೇಯ್ನ್ ಎಂಟ್ರಿಯಿಂದ ಒಂದು ಬರ್ಬೋದು, ಅದಾದಮೇಲೆ ಈ ಬ್ರಿಡ್ಜ್ ಮೇಲೆ ಒಂದು ಆಸಿ ಬರ್ಬೋದು. ಆಲ್ಮೋಸ್ಟ್ ರೀಚ್ ಆದೋ, ಬಟ್ ಭಯಂಕರ ಜನ ಮಾತ್ರ. ಎರಡೆರಡು ಎಂಟ್ರಿ ಆಗ್ಬಿಟ್ಟೈತಿ ಗಾಯ್ಸ್. ನೋಡ್ರಿ ರಶ್ ನೋಡ್ರಿ ಗಾಯ್ಸ್. ನೈಟ್ 7 ಗಂಟೆ ರಶ್ ಹಿಂಗೈತೆ. ಬೋಲೋ ಮಾಮೂಲಿ ಡೇಸಲ್ಲೆಲ್ಲ ಬಂದಿದ್ರೆ ಆ ಕಡೆ ಆಸೆನೇ ಬಿಟ್ಬಿಡ್ತಿದ್ರು. ಆದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು ಒಳಗಡೆ ಆಸೆ ಈ ಥರ ಬಿಡ್ತಿದ್ದಾರೆ. ಜನ ಮಾತ್ರ ಭಯಂಕರ ಇದ್ದಾರೆ. ಹಂಗೆ ಸ್ವಲ್ಪ ಮುಂದೆ ಬರ್ತಿದ್ರೆ ನೋಡ್ಬೋದು ನೀವು ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಥರ ಇದೆ. ಅಂದರೆ ನೀವು ಸ್ಲಿಪ್ಪರ್ಸ್ ಆಗಲಿ ಶೂಸ್ನಾಗಲಿ ಇಲ್ಲಿ ಒಂದು ಚೀಲ ಕೊಡ್ತಾರೆ, ಅದನ್ನು ಹಾಕ್ಬಿಟ್ಟು ಅಲ್ಲಿ ಕೊಡಬೇಕು. ಅವಾಗ ಒಂದು ಕೂಪನ್ ಕೊಡ್ತಾರೆ. ನೀವು ವಾಪಸ್ ಹೋಗ್ಬೇಕಾದ್ರೆ ಆ ಕೂಪನ್ ಕೊಟ್ಬಿಟ್ಟು ಇಸ್ಕೊಂಡು ಹೋಗ್ಬೋದು ದುಡ್ಡು ಕೊಟ್ಟು. ನಮ್ಮ ರತನ್ ಇವಾಗ ಆ ಕೆಲಸನೇ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾನೆ. ಈ ಚಪ್ಪಲಿ ಎಲ್ಲ ಕೊಟ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕು. ಆ್ಯಕ್ಚುಲಿ ಅದು ನಾವು ಸ್ಟ್ರೈಟೇ ಹೋಗ್ಬೋದಿತ್ತು. ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು ಒಳಗಡೆ ಹಾಸಿ ಬಿಡ್ತಾ ಇದ್ದಾರೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ಬೇಕಾಗುತ್ತೆ ನಾವು. ನೋಡಿ ಬಾಲಕೃಷ್ಣ ಇಲ್ಲೇ ಇದ್ದಾರೆ. ಹಾಯ್. ನಾವಿಲ್ಲಿ ಎಂಟ್ರಿ ಆಗಿದ ತಕ್ಷಣ 3 ದೇವ್ರು ನೋಡ್ಬೋದು ನಾವಿಲ್ಲಿ. ಅದಾದಮೇಲೆ ನಾವು ಕೃಷ್ಣನ ದೇವಸ್ಥಾನ ನೋಡಬೇಕಾಗುತ್ತೆ. ಆ್ಯಂಡ್ ಈ ಪ್ಲೇಸಿಗೆ 108 ಮೆಟ್ಲು ಹತ್ಕೊಂಡು ಬರ್ಬೋದು ಕೆಳಗಡೆಯಿಂದ. ಅಲ್ಲಿ ನಾವು ಡೈರೆಕ್ಟಾಗಿ ಬಂದಿದ್ದೀವಿ. ನಮಗೆ ಆ ದೇವ್ರು ನೋಡೋದ್ಮೇಲೆ ಇನ್ನೊಂದು ದೇವ್ರು ಸಿಗುತ್ತಿಲ್ಲಿ. ಈ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ.
ಅಂತೂ ಇಂತೂ ಕೃಷ್ಣನ್ ದರ್ಶನ ಮಾಡೋದಕ್ಕೆ ಬಂದ್ವಪ್ಪ. ರಾಧೆ ರಾಧೆ. ಈ ದೇವಸ್ಥಾನನ ಇಸ್ಕಾನ್ ಟೆಂಪಲ್ ಬಿಲ್ಟ್ ಮಾಡಿರೋದು ಬಂದ್ಬಿಟ್ಟು ಇವರೇನೆ. ಅಂತೂ ಒಳ್ಳೆ ಕೃಷ್ಣನ ದರ್ಶನ ಆಯಿತು. ಕೃಷ್ಣನ ದರ್ಶನ ಆಗ್ಬಿಟ್ಟು ಹಂಗೆ ಸ್ಟ್ರೈಟಾಗಿ ಬಂದ್ಬಿಟ್ಟು ರೈಟಿಗೆ ತಿರ್ಕೊಬೇಕಾಗುತ್ತೆ. ಅಲ್ಲಿ ಬರ್ಬೇಕಾದ್ರೆ ನಾವೇ ನೋಡಿದ್ದೇನು ಅಂದರೆ ಅಲ್ಲಿ ಆ್ಯನಿಮೇಷನ್ ತೋರಿಸ್ತಿದ್ರು ಕೃಷ್ಣಂದು. ಅಲ್ಲಿ ನೀವು ಬೇಕಾದರೆ ಟಿಕೆಟ್ ತೊಗೊಂಡ್ಬಿಟ್ಟು ಆ್ಯನಿಮೇಷನ್ ಶೋನು ನೋಡ್ಕೊಬೋದು. ಹಂಗೆ ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಪರ್ಚೇಸಿಂಗ್ ಸಿಗುತ್ತೆ. ನಿಮ್ಗೆ ಏನೇನು ಬೇಕೋ ಎಲ್ಲ ತೊಗೊಬೋದು. ಅಂದರೆ ಕೃಷ್ಣನ್ ಐಡಲ್ಲು, ಫ್ರೇಮು, ಕೀ ಬಂಚು, ನಿಮ್ಗೆ ಎಲ್ಲ ಥರದ್ದು ಸಿಗುತ್ತೆ ನಿಮ್ಗೆ ಅಲ್ಲಿ. ಅಂದರೆ ಕೃಷ್ಣನ್ ಬುಕ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಫ್ರೇಮ್ ಆಗಿರ್ಬೋದು, ಮತ್ತು ಮನೆಗೆ ಬೇಕಾಗಿರೋ ಡಿಸೈನ್ ಐಟಮ್ಸ್ಗಳೆಲ್ಲ ಮಸ್ತಾಗಿರೋ ಸಿಗ್ತವೆ. ನೀವು ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ವೆರೈಟಿ ಸ್ವೀಟು ಸಿಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನೆಲ್ಲ ನೋಡ್ಕೊಂಡು ನಾವು ಎಕ್ಸಿಟ್ ಆಗಬೇಕಂದ್ರೆ ಈ ವೇಯಲ್ಲಿ ಹೋಗ್ಬೇಕಾಗುತ್ತೆ. ಆ್ಯಂಡ್ ನಮಗೆ ಇಲ್ಲಿ ಪ್ರಸಾದ ಸಹ ಕೊಡ್ತಾರೆ. ಬಹಳ ಟೇಸ್ಟಾಗಿರುತ್ತೆ. ಮಾಮೂಲಿ ಟೈಮಲ್ಲೆಲ್ಲ ಖಾರ ಪೊಂಗಲ್ ಕೊಡ್ತಿದ್ರು. ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಕೊಡ್ತಾ ಇದ್ದಾರೆ. ಒಳ್ಳೆ ದರ್ಶನ ಆಯಿತು, ಎಲ್ಲ ಆಯಿತು. ನೋಡಿ ಒಳ್ಳೆ ಸಕ್ಕತ್ತಾಗಿ ಮಾಡೋರೆ. ನಾನು ಫಸ್ಟ್ ಟೈಮ್ ನೋಡಿದ್ದನ್ನು, ಅಂದರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಬಂದ್ಬಿಟ್ಟು ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಪ್ರಸಾದ ಕೊಟ್ಟರು. ಆ್ಯಸ್ ಯೂಶುವಲ್ ಮಸ್ತಾಗಿರುತ್ತೆ. ತಿಂತಾ ಇದ್ದೀವಿ. ಇವಾಗ ನೋಡಿ 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 ಹಾಲೆ ತಿಂದ್ಬಿಟ್ಟು ಹೊರಡೋಣ. ಈ ವ್ಯೂ ಮಾತ್ರ ಮಸ್ತಾಗಿದೆ. ಕೃಷ್ಣ ಜನ್ಮಾಷ್ಟಮಿಗೆ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡೋಕೆ ಎರಡು ಕಣ್ಣು ಸಾಲಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡ್ರಿ ಇವ್ರನ್ನ. ಅಲ್ಲ ಈಗ ನಾವು ಮಕ್ಳನ್ನ ನೋಡಿದ್ರೆ ಯಾವ ಆ್ಯಂಗಲಲ್ಲಿ ಬುಕ್ಸ್ ತಗೊಂಡು ಓದೋ ಥರ ಕಾಣಿಸ್ತಾರೆ. ನೆಟ್ಟಿಗೆ ಕಾಲೇಜ್ಗೆ ಹೋಗಲ್ಲ, ಅದ್ರ ಮೇಲೆ ಬುಕ್ಕು. ಏನಕ್ಕೆ ಹೋಗಿರ್ಬೋದಂತ ಸ್ವಲ್ಪ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವೇ ಹಾಕ್ರಪ್ಪ. ಅಲ್ಲ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹುಡುಗಿ ಹತ್ರ ಮಾತಾಡ್ಬೇಕು ಅಂತ ಕುತ್ಕೊಂಡವನಲ್ಲ, ನಿಮ್ಗೇನು ಹೇಳೋಣ. ದೇವಸ್ಥಾನಕ್ಕೆ ಬಂದ್ರೆ ದೇವ್ರು ನೋಡ್ಬೇಕು, ಹೋಗ್ಬೇಕು. ಹುಡುಗಿ ಹತ್ರ ಮಾತಾಡ್ಬೇಕು. ಅಲ್ಲಿ ನೋಡಕ್ಕೂ ಚೆನ್ನಾಗಿದ್ದಾರೆ. ನಂತರ ಸಮಾಧಾನ ಮಾಡಕ್ಕೆ ಎಲ್ಲ ಆಯಿತು. ಎಲ್ಲ ಪ್ರಸಾದ ತಿನ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಓಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನು ಅನ್ನಿಸ್ತು ಅಂದ್ಬಿಟ್ಟು ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.